ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, 1 ವೀಕಿಂದ ಕಾಲೇಜಲ್ಲಿ ಏನೇನಾಯಿತು ಅಂತ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ಒಂದು ವಿಡಿಯೋದಲ್ಲೇ ಎಲ್ಲ ಎಡಿಟ್ ಮಾಡಿ ಮರ್ಜ್ ಮಾಡಿ ಹಾಕೋಣ ಅಂತ. ಯಾಕಂದರೆ ಸಪ್ರೇಟ್ ಹಾಕೋಕ್ಕಾಗಲ್ಲ. ಹೆವಿ ಮಳೆ ಇರೋದ್ರಿಂದ ಎಲ್ಲ ಕಡೆನೂ ಹೆವಿ ಮಳೆ. ಅದರಲ್ಲೂ ಶಿವಮೊಗ್ಗದಲ್ಲಿ 1 ವೀಕ್ ರಜಾ ಕೊಟ್ಟಿದ್ರು ಸ್ಕೂಲ್ಗೆ ಮತ್ತು PU ಕಾಲೇಜುಗಳಿಗೆಲ್ಲ. ನಮ್ಮ ಕಾಲೇಜಿಗೆಲ್ಲ ರಜೆ ಇರಲಿಲ್ಲ, ಬಟ್ ನಾವು ಆದರೂ ಹೋಗ್ತಿದ್ವಿ. ಆದರೂ ಕ್ಲಾಸಸ್ಗಳು ನಡೀತಿರ್ಲಿಲ್ಲ ಜಾಸ್ತಿ. ಸೊ ಹಾಗಾಗಿ ಅಲ್ಲೆಲ್ಲ ಇದೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮತ್ತು ಎಲ್ಲೂ ಹೊರ್ಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಯಾಕಂತಂದರೆ ಮಳೆಯಿಂದ. ಮತ್ತು ಇನ್ನೊಂದು ಕಾಲೇಜಿಗೆ ರೆಗ್ಯುಲರ್ ಹೋಗಬೇಕು. ಯಾಕಂದರೆ ಇದು ಲಾಸ್ಟ್ ಸೆಮ್ ಆಗಿರೋದ್ರಿಂದ ಅಸೈನ್ಮೆಂಟು, ಸೆಮಿನಾರು, ಪ್ರಾಜೆಕ್ಟ್ ವರ್ಕು, ಕ್ಲಾಸು ಮತ್ತು ಇಂಟರ್ನಲ್ಸ್ ಅಂತ ಜಾಸ್ತಿ ಇದಿದೆ. ಸೊ ಹಾಗಾಗಿ ಎಲ್ಲೂ ಹೊರ್ಗಡೆ ಹೋಗೋಕ್ಕಾಗ್ತಿಲ್ಲ. ಬಟ್ ಇರೋದೇ ಇನ್ನು 15 ದಿನ ಗೈಸ್. ಕಾಲೇಜ್ ಇರೋದೇ ಇನ್ನು 15 ದಿನ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ವಾಟ್ಸ್ ಯುವರ್ ನೇಮ್? My name is ಅದೇ ಹೇಳ್ದಂಗೆ ಯಾರೂ ಕ್ಲಾಸನ್ನೇ ತೊಗೊಂಡಿರಲಿಲ್ಲ, ಎಲ್ಲ ಫ್ರೀ ಆಗಿದ್ದರು ಮತ್ತು ಜಾಸ್ತಿ ಜನನೂ ಬಂದಿರಲಿಲ್ಲ. ಸೊ ಹಂಗಾಗಿ ಹಂಗೆ ರ್ಯಾಂಡಮ್ ವ್ಲಾಗ್ ಅಷ್ಟೇ ಮಾಡಿದ್ದು. ಇದನ್ನೇನು ವ್ಲಾಗ್ ಅಂತ ಅಲ್ಲ, ಸುಮ್ಮನೆ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಯಾಕೆ ಮಾಡಬಾರ್ದು, ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ. ಇನ್ನೇನು 15 ದಿನ ಆದಮೇಲೆ ನಾವು ಕಾಲೇಜಿಗೆ ಮತ್ತೆ ಬರೋಲ್ಲ, ಇದೇ ಥರ ಎಂಜಾಯ್ ಮಾಡೋಕ್ಕಾಗಲ್ಲ. ಇದೇ ಇನ್ನು ಇರೋದೇ ಬರೀ ನಮಗೆ 15 ಡೇಸ್ ಅಷ್ಟೇ ಕಾಲೇಜ್ ಲೈಫ್. ಆಮೇಲೆ ಡಿಗ್ರಿ ಮುಗಿಯುತ್ತೆ. ಡಿಗ್ರಿ ಮುಗಿದ್ಮೇಲೆ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ವರ್ಕ್ ಮಾಡ್ತಾ ಇದ್ದೀನಿ. ಯಾವುದದು? ಯಾವ ಸಬ್ಜೆಕ್ಟ್? ಲಾಸ್ಟ್ ಅಕ್ಷಯ್, ಹೆಂಗಿತ್ತು ಕಾಲೇಜ್? ಕಾಲೇಜ್ ಲೈಫ್ ಚೆನ್ನಾಗಿದೆ. ಆದ್ರೇನು ಈ ಕಾಲೇಜಿಂದ ಹೊರಗಡೆ ಆಫ್ಟರ್ ಡಿಗ್ರಿ ಏನೋ ಗೊತ್ತಿಲ್ಲ. ಬಟ್ ಕಾಲೇಜ್ ಡಿಗ್ರಿ ಮುಗ್ತಾ ಇದೆ. ಸಹ್ಯಾದ್ರಿ ಕಾಲೇಜ್ ನಮ್ಮದು ನೇಟಿವ್ ಪ್ಲೇಸ್ ಶಿರ್ಸಿ. ಆದರೂ ಕೂಡ ಶಿರ್ಸಿಲೇ ಅಡ್ಮಿಷನ್ ಮಾಡಿಸಿದ್ದೆ ಇಯರ್ ಬ್ಯಾಕ್. ನೋಡೋಣ, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸಹ್ಯಾದ್ರಿ ಕಾಲೇಜ್ ಸಜೆಷನ್ ಮಾಡಿದ್ರು. ಅಡ್ಮಿಷನ್ ಮಾಡಿದೆ. ಹಂಗೆ ಕಾಲ ಹೋಯ್ತು ಇಂಟರ್ನಲ್ಲು, ಸೆಮಿನಾರು, ಹಂಗೆ ಅಂದ್ಕೊಂಡು ಕಾಲೇಜ್ ಮುಗೀತು. ಈಗ ಬರ್ತಾ ಇರೋ ಕಾಲೇಜ್ ಸ್ಟೂಡೆಂಟ್ಸಿಗೆ ಅವರಿಗೆಲ್ಲ ಏನು ಹೇಳ್ತೀನಿ, ಕಾಲೇಜ್ ಚೆನ್ನಾಗಿದೆ. ಆದರೆ ಏನು ಯುಟಿಲೈಸ್ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿತ್ತು. ಉತ್ತಮವಾದ ಲೈಬ್ರರಿ ಐತೆ, ಕ್ಯಾಂಪಸ್ ಚೆನ್ನಾಗಿದೆ, ಒಳ್ಳೆ ವಾತಾವರಣ, ಮತ್ತು ಒಳ್ಳೊಳ್ಳೆ ಸ್ಟೂಡೆಂಟ್ಸು, ಒಳ್ಳೊಳ್ಳೆ ಕಾಲೇಜ್ ಲೆಕ್ಚರ್ಸ್ ಇದ್ದಾರೆ. ಅದೇ ಯೂಸ್ ಮಾಡ್ಕೊಳ್ಳೋದೆಲ್ಲ ಅವ್ರಿಗೆ ಬಿಟ್ಟಿತ್ತು ಸ್ಟೂಡೆಂಟ್ಸ್. ಬೇಜಾರಾಗ್ತಿದ್ಯಾ ಮುಗಿತೈತೆ ಅಂತ? ಬೇಜಾರಾಗ್ತಿದೆ. ಸುಮಾರು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅದೆಲ್ಲ ವಿಷಯ ಬಗ್ಗೆ. ಆದರೂ 3 ವರ್ಷ ಇದ್ವಿ, ಒಂದು ಲವ್ ಮಾಡಲಿಲ್ಲ, ಏನಿಲ್ಲ. ಸರಿ, ನೆಕ್ಸ್ಟ್ ಇವ್ರಿಗೆ ಕೇಳೋಣ. ಪಿಕಾಕ್, ಹಾಯ್ ಹಾಯ್. ನೋಡಿ, ರಿಚ್ ಪೀಪಲ್ಸ್ ಇರೋ 15 ಡೇಸಲ್ಲಿ ಕಾಲೇಜಲ್ಲೇ ವ್ಲಾಗ್ ಮಾಡೋಣ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಲಾಸು ತೊಗೊಂಡಿರಲಿಲ್ಲ, ಫುಲ್ ಎಂಜಾಯ್ ಮಾಡಿದ್ದೆ ಅವತ್ತು ಅಷ್ಟೇ. ಬಿಟ್ಟರೆ ಇನ್ನೇನು ಮಾಡಿಲ್ಲ ನಾವು. ಬೇಸಿಕ್ ಅದು ಟೈಮಿಂಗ್. ಮತ್ತು ಒಬ್ಬರು ಕಮೆಂಟ್ ಹಾಕಿದ್ರು, ಕಾಲೇಜಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೂ ವ್ಲಾಗ್ ಮಾಡಿ ಅಂತ. ಈ ವ್ಲಾಗಲ್ಲಿ ತೋರಿಸಿರೋ ಅಷ್ಟೇ ನನ್ನ ಫ್ರೆಂಡ್ಸ್ ಇರೋದು. ಇದ್ರ ಮೇಲೆ ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಇದ್ದರೂ ಅಷ್ಟೇ, ಬಾಯ್ ಅಷ್ಟೇ. ಕ್ಲೋಸ್ ಅಂತ ಯಾರೂ ಇಲ್ಲ. ಇವಾಗ ಇಲ್ಲಿಂದ ಈ ವಿಡಿಯೋಯಿಂದ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಂಗೆ ಇಷ್ಟೇ ಜನ ಫ್ರೆಂಡ್ಸ್ ಇರೋದು. ಬಟ್ ಅದರಲ್ಲಿ ಒಬ್ಬರು ಮಿಸ್ ಆಗಿದ್ದರು, ಅದು ಯಾವ ವಿಡಿಯೋದಲ್ಲೂ ಬಂದಿಲ್ಲ. ಬಟ್ ಇನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ. ನೆಕ್ಸ್ಟ್ ಡೇ ನಮಗೆಲ್ಲ ಸೆಮಿನಾರ್ಸ್ ಇತ್ತು. ಇಲ್ಲೆಲ್ಲ ಸೆಮಿನಾರ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ನಮ್ಮದೆಲ್ಲ ಆಗಿತ್ತು ಸೆಮಿನಾರ್. ಸೊ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನಾವೆಲ್ಲ ಸೆಮಿನಾರ್ ಮಾಡೋದನ್ನ.
ಜಾಸ್ತಿ ಕಾಲೇಜ್ ಬ್ಲಾಗ್ಸ್ ಬರುತ್ತೆ. ಏನಾರ ಕಾಲೇಜಲ್ಲಿ ಫೆಸ್ಟ್ ಅಥವಾ ಏನಾರ ಕಲ್ಚರಲ್ ಪ್ರೋಗ್ರಾಮ್ ಏನಾದ್ರು ಇತ್ತು ಅಂದರೆ ನೆಕ್ಸ್ಟು ಫಂಕ್ಷನ್ಸ್ ಬ್ಲಾಗ್ಸ್ ಎಲ್ಲ ಬರುತ್ತೆ ಗೈಸ್. ಹಾಯ್ ಕಿರಣ, ಹೆಂಗಿದ್ಯಾ? ಇದು ಇವತ್ತಿನ ಬ್ಲಾಗ್, ಜುಲೈ 25 ಬ್ಲಾಗ್ ಇದು. ಇವತ್ತು ಕ್ಲಾಸಿಗೆ ಹೋಗೋಣ ಅಂತ ಮಾಡಿದ್ವಿ, ಬಟ್ ಇವಳು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾನು ಕ್ಲಾಸಿಗೆ ಹೋಗಲಿಲ್ಲ, ಯಾಕಂದರೆ ನಾನು ಒಬ್ಬಳೇ ಹೋಗ್ಬೇಕಿತ್ತು. ಹಾಗಾಗಿ ನಾನು ಕ್ಲಾಸಿಗೆ ಹೋಗಲಿಲ್ಲ. ಹ್ಯಾಪಿ ಬರ್ಡೇ ಕ್ಲಾಸ್ ಗೈಸ್. ಇವತ್ತು ವರ್ಷನ್ ಬರ್ಡೇ, ವರ್ಷಕ್ಕನ ಬರ್ಡೇ. ವರ್ಷ ಹ್ಯಾಪಿ ಬರ್ಡೇ. ಇವಾಗ ನಮ್ಮ ಕಾಲೇಜಲ್ಲಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಾಡಗೀತೆ ಎಲ್ಲ ಹಾಕ್ತಾ ಇದ್ದಾರೆ ಅಂತ. ಫಸ್ಟಿಗೆಲ್ಲ ಆಗ್ತಿಲ್ಲ, ಬಟ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬಾಯ್ಸ್ ಎಲ್ಲ ಸೇರಿ ಇಲ್ಲಿ ವರ್ಷನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬರ್ಡೇ ಸೆಲೆಬ್ರೇಷನ್. ಹ್ಯಾಪಿ ಬರ್ಡೇ ಹೇಳಲ್ವಾ? ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ವಿ. ಲಾಸ್ಟ್ ಟೈಮ್ ಎಲ್ಲ ಗ್ರ್ಯಾಂಡಾಗೆ ಮಾಡಿದ್ವಿ, ಬಟ್ ಈ ಟೈಮು ನಾವು ಫಸ್ಟಿಂದನೂ 4 ಜನ ಫ್ರೆಂಡ್ಸು. ಬಟ್ ಇನ್ನೊಬ್ಳಿಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಅವಳು ಜಾಯ್ನ್ ಆಗಿಲ್ಲ. ಬರೀ ನಾವಿಬ್ಬರೇ ಸೆಲೆಬ್ರೇಟ್ ಮಾಡಬೇಕಾಯಿತು. ಇವಳು ಕಾಲೇಜಿಗೆ ಬರೋದು ತೀರಾ ಅಪರೂಪ. ಯಾವಾಗ ಲಾಸ್ಟ್ ಬಂದಳು ಅಂತ ಗೊತ್ತಿಲ್ಲ, ಅದಕ್ಕೆ ಫ್ರೆಂಡ್ಸ್ ರಿಯಾಕ್ಷನ್ ಎಲ್ಲ ಹೆಂಗಿತ್ತು ನೋಡಿ. ಎಂತೆಂತ ಮಾತು ಗೈಸ್. ಇಲ್ಲೂ ಹೊರಗಡೆ ಹೋಗಿಲ್ಲ, ಇಲ್ಲೇ ಕಾಲೇಜ್ ಬೈಕ್ ಪಾರ್ಕಿಂಗ್ ಅಂತಂದ್ರೆ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇನ. ಹ್ಯಾಪಿ ಬರ್ಡೇ. ವರ್ಷನ್ ಫ್ರೆಂಡ್ಸ್ ಅಷ್ಟೇ ಕೇಕ್ ಕಟ್ ಮಾಡ್ಸೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು, ಬಟ್ ಅವ್ರು ಇನ್ನೂ ಯಾರೋ ಬರಬೇಕಿತ್ತು ಅಂತ ವೆಯ್ಟ್ ಮಾಡಿಸ್ತಾ ಇದ್ರು. ಗಲೀಜ್ ಮಾಡಬೇಡಿ ಮತ್ತೆಂತಿಲ್ಲ. ನೋಡಿ ಗೈಸ್, ವರ್ಷಂಗೆ ಬಾಡಿ ಗಾರ್ಡ್ ಛತ್ರ ಹಿಡ್ಕೊಂಡಿದ್ದೇನೆ, ನೆನಿಬಾರ್ದು ಅಂತ. ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಾಮೆಂಟ್ ಹಾಕಿದ್ರು ವರ್ಷ ಅಂತ ಅಂದರೆ ಯಾರು ಅಂತ. ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾಳಲ್ಲ ಅವಳೇ ವರ್ಷ ಅಂತ. ನೋಡಿ ಫ್ರೆಂಡ್ಸ್, ಇಡ್ಲಿ ಬೇಡ ಏನಾಗಲ್ಲ. ಸ್ವಲ್ಪ ಬಿಡಿ ಬ್ರೋ. ಎಲ್ಲ ಪಟ ತಿನ್ಸ್ರಿ, ಸ್ವಲ್ಪ ತಿನ್ಸ್ರಿ. ನಾ ವಿಡಿಯೋ ಮಾಡ್ತೇನೆ ನನಗೆ ಇಲ್ಲ ಸರ ಚೆನ್ನಾಗಿಲ್ಲ ಜರಿ. ಒಟ್ಟಿನಲ್ಲಿ ಬಂದ ಕೇಕ್ ಬೇಡ ವಿಡಿಯೋ ಬೇಡ 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 ವರ್ಷ ಬೇಡ ಬರ್ರ ಬಾಬಾ.
ಮಂಜುನಾಥ್ ಸರ್ ಸರಿಗೆ ಬೈದಿದ್ದಾರೆ ನಾನು ಇಟ್ಟೆ ತಡಿ ಏ ಕೌಶಿಕ ಓ ಇನ್ನು ಇಬ್ರಿದ್ದಾರೆ ಇಬ್ರ ಮೂರ್ಜನ ನೋಡ್ರೆ ಬರ್ಗಿತ್ತಿ ನೆನಪಾಗ್ತಿದ್ದೀರಾ ಬೇಗ ಬೇಗ ಬರ್ರಿ ಬಿಡು ಗಡ ಒಟ್ಟಿಗೆ ಹೋಗ್ರಿ ಸೌಖ್ಯ ಬಾ ಖುಷಿ ಸ್ವಲ್ಪ ಇಷ್ಟೇ ಜಾಸ್ತಿ ಬೇಡ ಬೇಡ ತಿನ್ನಲ್ಲ ಅಂದ್ರೆ ಬೇಡ ನಾವು ಇದು ಸಲ ಏ ಬೇಡ ಬಿಡತ್ತಮ್ಮ ನೀ ಮತ್ತೆ ಸರಿ ಸಾಕು 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 ಏ ತಿನ್ನ ಮುಚ್ಕೊಂಡು ನಾಟಕ ಮಾಡಬೇಡ ತಿಂತಿ ತಿನ್ನ ಮೈಲಿ ಇಲ್ಲ ಹಾಕಿಲ್ಲ ಇಲ್ಲಿ ಅವ್ರು ತಿನ್ನಲ್ಲ ತಿಂತಿ ಕೌಶಿ ಕೌಶಿ ಏ ಕೌಶಿ ಅಕ್ಷಯ್ ಕೌಶಿ ಅವರಿಗೆ ನನ್ನ ಪರ್ಮಿಷನ್ ಅಂತ ತಗೊಂಬ ಪ್ಲೀಸ್ ಬೇಗ 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 ಕೌಶಿ ಕೌಶಿ ಸಿಕ್ಕಂತಿಲ್ಲ ಗ್ರೂಪ್ ಫೋಟೋ ನಂಬರ್ ಯಾರು ಹಬ್ಬ ನಿಂತ್ಕೊಂಡು ಕೊಡ್ತೀಯ